ಕಾಂಗ್ರೆಸ್ಗೆ RSS ಅನ್ನ ಕಂಡ್ರೆ ಆಗಲ್ಲ, ಹಿಂದೂ ಸಂಘಟನೆಗಳನ್ನ ಕಂಡ್ರೆ ಆಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಹಿಂದೂ ಸಂಘಟನೆಗಳು RSS ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ. ಪಾಯಿಂಟ್ ನಂಬರ್ 1. ಅದೇ ಸಂದರ್ಭದಲ್ಲಿ ಮೂಲಭೂತವಾಗಿ ಸಮಸ್ಯೆ ಇರೋದು ಏನು ಅಂದ್ರೆ ಸದ್ಯಕ್ಕೆ ರಾಜ್ಯದಲ್ಲಿ ಸಮಸ್ಯೆಗಳು ಸಾಕಷ್ಟಿದೆ. ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ನಿರುದ್ಯೋಗದ ಸಮಸ್ಯೆ ಇದೆ. ಅದೇ ರೀತಿಯಾಗಿ ಒಂದು ಕಡೆ ಪ್ರವಾಹ ಬಂದಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಬೆಂಗಳೂರು ಅಂತ ಹೇಳಿದ್ರೆ ಗುಂಡಿ ಅಂತ ಹೇಳ್ತಾ ಇದ್ದಾರೆ. ಇವುಗಳ ಬಗ್ಗೆ ಸರ್ಕಾರಕ್ಕೆ ಗಮನ ಇಲ್ಲ. ಇದನ್ನ ಹೊರತುಪಡಿಸಿ ಈ ಎಲ್ಲವನ್ನೂ ಕೂಡ ಡೈವರ್ಟ್ ಮಾಡಿ RSS ಅನ್ನ ಮುಂದೆ ತಂದಿದ್ದೀರಿ, ಜನರನ್ನ ಡೈವರ್ಟ್ ಮಾಡ್ತಾ ಇದ್ದೀರಿ. ನೋಡಿ, ಜನರುಗಳನ್ನ ಎಲ್ಲೂ ತಪ್ಪಿಸೋದಂತೂ ಕಾಂಗ್ರೆಸ್ಸಲ್ಲಿ ಇಲ್ಲ. ಇವತ್ತು ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಮತ್ತು ರಸ್ತೆ ಗುಂಡಿಗಳ ಬಗ್ಗೆನೂ 1100 ಕೋಟಿಯಷ್ಟು ಹಣ ಕೂಡ ಬಿಡುಗಡೆ ಆಗಿದೆ. ಮಳೆ ಜಾಸ್ತಿ ಬರೋದ್ರಿಂದ ಸ್ವಲ್ಪ ಹೆಚ್ಚು ಗುಂಡಿಗಳಾಗಿದೆ, ಅದನ್ನು ಮುಚ್ಚುವಂಥ ಕೆಲಸನೂ ಮಾಡ್ತಾ ಇದ್ದೀವಿ, ಇನ್ನೂ ಮಾಡ್ತಾ ಇದ್ದೀವಿ, ಇಲ್ಲ ಅಂತ ಹೇಳ್ತಾರೆ. ಆದರೆ ನೀವು ಹೇಳೋದು RSSಗೂ ಗುಂಡಿಗೂ ವ್ಯತ್ಯಾಸ. ಯಾರೂ ಕೂಡ ಜನರನ್ನು ಯಾಮಾರ್ಸೋಕ್ಕಾಗಲ್ಲ. ಯಾಕೆ ಅಂತಂದರೆ RSS ಈಗಲ್ಲ, 1923ರಿಂದನೇ ಇವ್ರದ್ದು ಗಲಭೆಗಳು ಸ್ಟಾರ್ಟು. ಆಗಿನ ಕಾಲದಲ್ಲೇ ಅವರು 1923ರಲ್ಲಿ ಗಲಭೆ ಆಗಿ ಅವತ್ತನ್ನ ಬ್ರಿಟಿಷರು ಬಂದು ಇವ್ರು 3 ದಿವಸ ಇವ್ರನ್ನ ತಡೆಯುವಂಥ ಕೆಲಸಗಳಾಗಿತ್ತು ಆಗಿನ ಕಾಲದಲ್ಲಿ. ನಾವು ಹೇಳೋದು ಒಂದು, ಇವ್ರು ಮಾಡಿರೋಂಥ ಬ್ರಿಡ್ಜು ಇವಾಗ ಹೇಳ್ತಾ ಇದ್ದಾರೆ, ಇಲ್ಲಿ ರಸ್ತೆ ಗುಂಡಿ ಬಿದ್ದೋಗಿತ್ತು, ಮಂಗಳೂರು ಉಕ್ಕಿ ಅರ್ಧಿ ಒಳ್ಳೆ ಸಮುದ್ರ ಥರ ಆಗ್ತಾ ಇದೆಯಲ್ಲ. ಇವತ್ತು ಬೆಂಗಳೂರು ಮೈಸೂರು ರಸ್ತೆ ಮಾಡಿದಾರಲ್ಲ, ಯಾವ ಮಟ್ಟದಲ್ಲಿದೆ ಬೆಂಗಳೂರು ಮೈಸೂರು ರಸ್ತೆ. ನೀವು ಒಂದು ಜೋರಾಗಿ ಮಳೆ ಬಂದ್ಬಿಟ್ರೆ ಏನು ಗುಂಡಿ, ಅದನ್ನ ನಾನೇ ಮಾಡಿದ್ದು ಅಂತೇಳಿ ಏನು ಅಲ್ಲ. ಇಲ್ಲ, ಒಂದ್ ನಿಮಿಷ ಕೇಂದ್ರ ಸರ್ಕಾರ ಏನ್ ಮಾಡ್ತು, ಬಿಜೆಪಿ ಅವಧಿಯಲ್ಲಿ ಏನ್ ಮಾಡ್ತು ಅಂತ ಅಲ್ಲ. 7 ವರ್ಷ ನೀವು ಕೇಳ್ತಾ ಇರೋದು ರಸ್ತೆ ಗುಂಡಿಗಳ ಬಗ್ಗೆ ಕೇಳಿದ್ರಿ. ಅದನ್ನೇ ನಾನು ಹೇಳ್ತಾ ಇದ್ದೇನೆ, RSS 1925ರಲ್ಲಿ ಉಟ್ಕೊಂಡಿದ್ದು. RSS ಸಂಘಟನೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಇವಾಗ ಬೇಕಾದ್ರೆ ಲಿಂಕ್ ತೆಗೆದು ಕೊಡ್ತೀನಿ ನಿಮ್ಗೆ. 1923ರಲ್ಲೇ ನಿಮ್ದು ಸ್ಟಾರ್ಟ್ ಆಗೋಯ್ತು. ಒಂದು ಮಾತು ಹೇಳ್ತೀನಿ ಸರ್. ಇವತ್ತು ಆಯಿತು, ರಸ್ತೆ ಗುಂಡಿಗಳು ಬಿದ್ದಿದೆ, ಹಾಳಾಗ್ತಾ ಇದೆ. ಹಿಂದೆ ಇದ್ದ BJP ಸರ್ಕಾರ ಮಾಡಿದಂಥ ಕೆಟ್ಟ ಕೆಲಸಕ್ಕೆ ಆಗಿದೆ, ಅದನ್ನ ಬಿಟ್ಬಿಡಿ. ನೀವು ಒಳ್ಳೆ ಕೆಲಸ ಮಾಡಿ ಸರ್. ಇಲ್ಲ ಕೇಳಿ, ಇಲ್ಲ ಮಾಡ್ತಿಲ್ಲ ಕೇಳಿ. DK ಶಿವಕುಮಾರ್ ಅವರು 3 ತಿಂಗಳಿಂದ 3-4 ತಿಂಗಳಿಂದ ರಸ್ತೆ ಗುಂಡಿಗಳು ಮುಚ್ಚೋದಕ್ಕೆ ಅಂತ ಅದೆಷ್ಟೋ ಕೋಟಿ ರಿಲೀಸ್ ಮಾಡಿದ್ರು. ಅದು ಮಾಡಿ 6 ತಿಂಗಳು ಇರಲಿಲ್ಲ, ಅದು ಒಂದೊಂದು ತಿಂಗಳಿಗೆ ಎಲ್ಲ ಮತ್ತೆ ಕಿತ್ತೋಯ್ತು. ಮತ್ತೆ ಈಗ ರಸ್ತೆ ಗುಂಡಿಗೆ ಅಂತ ತಾವು ಹೇಳ್ತಿದ್ದೀರಾ 1000 ಕೋಟಿನೋ 100 ಕೋಟಿನೋ ರಿಲೀಸ್ ಮಾಡಿದ್ದೀರಂತ. ಎಷ್ಟು ಸಲ ಮಾಡ್ತೀರಾ ಸರ್? ನಾಚಿಕೆ ಆಗಲ್ವಾ ನಿಮ್ಮ ಸರ್ಕಾರಕ್ಕೆ? ಇವ್ರು ಸರಿ ಇಲ್ಲ, BJP ಅವ್ರು ಸರಿ ಇಲ್ಲ, ನಾವು ಸರಿ ಮಾಡ್ತೀವಿ. ಜನ ನಿಮ್ಮನ್ನ ಮೆಚ್ಚಿ 120-133 ಸೀಟ್ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ ಮಾಡಿ ತೋರಿಸಿ ಮುಂದಕ್ಕೆ ಬರ್ತೀರಾ ಮತ್ತೆ.